ಸಚಿವ ಮಧು ಬಂಗಾರಪ್ಪ ಅವರ ಚೆಕ್ ಬೌನ್ಸ್ ಕೇಸನ್ನು ಇಟ್ಕೊಂಡು ಬಿಜೆಪಿಯವರಿಗೆ ಅವರು ರಾಜೀನಾಮೆ ಕೊಡಬೇಕು. ಶಿಕ್ಷಣ ಸಚಿವರಾಗಿದ್ದಂಥವರು ಇಂಥ ನೋಡಿ, ನನಗದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಬಟ್ ಏನೇ ಇರಲಿ, ಅದು ಏನು ವಿತಿನ್ ದಿ ಏನು ಕೋರ್ಟಲ್ಲಿದೆ ಅಂತ ನನ್ನ ಇದು ಇದೆ. ಅದೇನಿದೆ ಕಾನೂನಾತ್ಮಕವಾಗಿ ದಂಡ ವಿಧಿಸಿದೆ, ಅದಕ್ಕೂ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿ ಜೆ ಪಿಯವ್ರು ಯಾರ್ಯಾರು ರಾಜೀನಾಮೆ ಯಾವಾಗ ತೊಗೊಂಡ್ರು ಗೊತ್ತಿದೆ ಅಲ್ಲ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ರಾಜೀನಾಮೆ ತೊಗೊಂಡ್ರ, ಈಶ್ವರಪ್ಪ ಅವರಿಗೆ ರಾಜೀನಾಮೆ ತೊಗೊಂಡ್ರ, PSI ಹಗರಣ ಮಾಡಿದಾಗ ಅರ್ಗ ಜ್ಞಾನೇಂದ್ರ ರಾಜೀನಾಮೆ ತೊಗೊಂಡ್ರ. ಅದೇನೋ ವೈಯಕ್ತಿಕ ಕೇಸು. ಇಲ್ಲಿ ಸಾರ್ವಜನಿಕರು ದುಡ್ಡು ಲೂಟಿ ಆಯ್ತಲ್ಲ, ಲಕ್ಷಾಂತರ ಜನ ಯುವಕರ ಭವಿಷ್ಯ ಹಾಳು ಮಾಡಿದ್ರಲ್ಲ, ಅವಾಗ ಯಾಕಪ್ಪ ಅವಾಗೆಲ್ಲ ಹೋಗಿತ್ತು ಇವ್ರದ್ದೆಲ್ಲ ನೈತಿಕತೆ? ಆಯಿತು, ಅಷ್ಟೇ ನೈತಿಕತೆ ಇದ್ದರೆ ಅವರ MLA ಅವರೇ ಹೇಳ್ತಾ ಇದ್ದಾರಲ್ಲ, 40,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಕರೋನಾನಲ್ಲಿ ತಮ್ಮ ಆಡಳಿತದಲ್ಲಿ ಆಗಿದೆ, ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಆಗಿದೆ ಅಂತ. ಮತ್ತು ವಿಜೇಂದ್ರ ಅವರು ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಟು ಅದು ಸುಳ್ಳು ಅಂತ ಹೇಳಲಿ. ಇನ್ನೂ ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆನೇ ಇಲ್ಲ ಅಂದರೆ ಅವ್ರ ಮೌನ ಅಂದರೆ ಎಸ್ ಅಂತನಾ? ಕಾಂಗ್ರೆಸ್ ಜೊತೆಗೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಯಾರು? ಬಿಜೆಪಿ ಅವರು. ಮತ್ತು ಉಚ್ಚಾಟನೆ ಮಾಡಿರಿ ಅವರಿಗೆ, ಯತ್ನಾಳ್ ಅವ್ರಿಗೆ ತೆಗೀರಿ. ಅಷ್ಟು ತಾಕತ್ತಿಲ್ವಾ ನಿಮಗೆ? ಒಂದು ಡಿಸಿಪ್ಲಿನರಿ ಏನು ನೋಟ್ ಕೊಡ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. BJP ಜೊತೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂತ ನಿಮಗೆ ಅನಿಸ್ತಾ ಇದ್ರೆ ಆ್ಯಕ್ಷನ್ ತೊಗೊಳ್ಳಿ ಸ್ವಾಮಿ. ಕಾಂಗ್ರೆಸ್ ಆ್ಯಕ್ಷನ್ ತೊಗೊಳಕ್ಕಾಗುತ್ತಾ? ಮತ್ತು ಇದು 40,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತಲ್ಲ, ಯಾಕೆ ವಿಜೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇಲ್ಲ? ಮಧು ಬಂಗಾರಪ್ಪ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇದು ಅದು ಕೋರ್ಟ್ನಲ್ಲಿ ಆದಂಥ ಶಿಕ್ಷೆ. ಇದು ಅವ್ರ MLA ಅವರೇ ಹೇಳ್ತಾ ಇದ್ದಾರಲ್ಲ. ಆಮೇಲೆ ಇದ್ರ ಬಗ್ಗೆ ಇಷ್ಟು ಮೌನ ಯಾಕೆ? ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಇಷ್ಟು ಮೌನ ಯಾಕೆ? ಅವ್ರ ಪಾಸ್ ಕೊಟ್ಟಿದ್ದ ಬಗ್ಗೆ ಮೌನ. ಯಾರು ವಿಕ್ರಮ್ ಸಿಂಹ ಅಂತ ಅವ್ರೇನು ತಮ್ಮ ಅವ್ರ ಬ್ರದರ್ ಕಾರ್ಡ್ ಕಳ್ತನ ಮಾಡಿದಾರಲ್ಲ, ಅದ್ರ ಬಗ್ಗೆ ಮೌನ. ಅದಕ್ಕೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಇವರು?